ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೊನೆಗೂ ಕೂಡ ಪೊಲೀಸರು 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಕೋರ್ಟ್ಗೆ. ಪ್ರಮುಖಾಂಶಗಳನ್ನೆಲ್ಲ ಕೂಡ ನೀವು ನೋಡ್ತಾ ಇದ್ರಿ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ A1 ಆತಂಕ ಇಲ್ಲ. ಪವಿತ್ರ ಗೌಡ ಅವರೇ A1 ಆಗಿ ಮುಂದುವರೆದಿದ್ದಾರೆ. ದರ್ಶನ್ A2. ಇದೊಂದು ವಿಚಾರದಲ್ಲಿ ಕೊಂಚ ಮಟ್ಟಿಗಿನ ರಿಲ್ಯಾಕ್ಸ್ ದರ್ಶನ್ಗೆ ಸಿಕ್ಕಿರ್ತಕ್ಕಂಥದ್ದು. ಯಾಕೆಂದರೆ ಬಳ್ಳಾರಿ ಜೈಲಲ್ಲಿ ದರ್ಶನ್ ಇದೇ ವಿಚಾರದಲ್ಲಿ ಟೆನ್ಷನ್ನಲ್ಲಿದ್ದು ಚಾರ್ಜ್ ಶೀಟ್ನಲ್ಲಿ ಯಥಾಸ್ಥಿತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ FIR ಏನಾಗಿತ್ತು, ಅಲ್ಲಿ ಯಾರ್ಯಾರಿಗೆ ಆರೋಪಿ ನಂಬರ್ ಕೊಟ್ಟಿದ್ರು ಅದೇ ನಂಬರ್ಗಳು ಮುಂದುವರಿತಾ ಇದೆ. 14 ಜನರ ಮೇಲೆ ಕಿಡ್ನ್ಯಾಪ್ ಅಂಡ್ ಮರ್ಡರ್ ಕೇಸ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ACP ಮತ್ತು ತನಿಖಾಧಿಕಾರಿಯೂ ಆಗಿರ್ತಕ್ಕಂಥ ಚಂದನ್ ಅವರು ಈಗಾಗಲೇ 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. 22 ಪ್ರತಿಗಳನ್ನು ಕೊಡಬೇಕಾಗಿತ್ತು. ಒಂದು ಬಾಕ್ಸ್ನಲ್ಲಿ ಅದನ್ನು ತರಲಾಯಿತು. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಚಾರ್ಜ್ ಶೀಟ್ ಬಾಕ್ಸ್. ಆ ಚಾರ್ಜ್ ಶೀಟ್ ಬಾಕ್ಸನ್ನು 24ನೇ ಎಸಿಎಂಎಂ ಕೋರ್ಟ್ಗೆ ಇವತ್ತು ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಮುಂದೆ ಅಸಲಿ ಆಟ ಅಂದರೆ ಕಾನೂನಾತ್ಮಕ ಆಟಗಳು ಇನ್ನು ಶುರುವಾಗುತ್ತೆ. ಕೋರ್ಟ್ನಲ್ಲಿ ಟ್ರಯಲ್ಸ್ ಆರಂಭ ಆಗಬೇಕು. ಅದಾದ ನಂತರ ಇವರೆಲ್ಲರೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಹಾಕ್ಕೋತಾರೆ. ಜಾಮೀನು ಸಿಗುತ್ತಾ ಇಲ್ವಾ, ದರ್ಶನ್ಗೆ ಜೈಲೇ ಗತಿನ, ಎಲ್ಲವೂ ಕೂಡ ಇನ್ನು ಮುಂದೆ ಗೊತ್ತಾಗುತ್ತೆ. ಇಷ್ಟು ದಿನ ಜೈಲಿನಲ್ಲಿ ವಿಚಾರಣಾಧೀನ ಖೈದಿಯಾಗಿದ್ದು ವಿಚಾರಣೆ ಅಂತಕ್ಕಂಥದ್ದು ಕೋರ್ಟ್ನಲ್ಲಿ ಇನ್ನು ಮುಂದೆ ಆರಂಭ ಆಗುತ್ತೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಚಾರ್ಜ್ ಶೀಟ್ ಬಾಕ್ಸನ್ನು ಕಾರ್ನಲ್ಲಿ ತಂದು ಅದನ್ನು ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಬದಲಾವಣೆಗಳನ್ನು, ಕೆಲವೊಂದು ಸೂಚನೆಗಳನ್ನ SPP ಕೊಟ್ಟಿದ್ದರು. ಆ ಎಲ್ಲ ಸೂಚನೆಗಳನ್ನು ಕೂಡ ಬದಲಾಯಿಸಿ ಕೊನೆಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗೆ ನೋಡೋಕೆ ಹೋದರೆ ಸೋಮವಾರನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿತ್ತು. ಆದರೆ SPP ಅವರು ಸ್ಕ್ರೂಟಿನಿ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದರು, ಅದರ ಬದಲಾವಣೆ ಆಗಬೇಕಾಗಿತ್ತು. ಹಾಗಾಗಿ ಇವತ್ತು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದಂದು ಹಿಡಿದು ಅದಾದ ನಂತರ ರೇಣುಕಾಸ್ವಾಮಿಯ ಕೊಲೆಯೆಲ್ಲವೂ ನಡೆದ ನಂತರ ಏನೆಲ್ಲ ತನಿಖೆಗಳಾಯಿತು, ಏನೆಲ್ಲ ಸಾಕ್ಷಿಗಳನ್ನು ಇವರು ವಿಚಾರಣೆ ಮಾಡಿದ್ರು, ಯಾರನ್ನೆಲ್ಲ ಕರ್ಕೊಂಡೋಗಿ 164 ಸ್ಟೇಟ್ಮೆಂಟ್ ಕೊಡಿಸಿದ್ರು, ಎಲ್ಲವೂ ಇದೆ. ಜಡ್ಜ್ ಮುಂದೆ 27 ಮಂದಿ ಒಟ್ಟು 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 27 ಮಂದಿ 164 ಅಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಯಾಧೀಶರ ಮುಂದೆ ನೇರವಾಗಿ ಕೊಟ್ಟಿರೋದು. ಈ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆಗಿ ಮುಂದುವರೆದಿದ್ದಾರೆ. ದರ್ಶನ್ A2. ಮೊದಲ ಆರೋಪಿ ಪವಿತ್ರ ಗೌಡ, ಎರಡನೇ ಆರೋಪಿ ದರ್ಶನ್ ಅಂತಕ್ಕಂಥದ್ದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಕಿಡ್ನ್ಯಾಪ್, ಕೊಲೆ, ಸಾಕ್ಷ್ಯನಾಶ, ಒಳಸಂಚು, ಈ ಎಲ್ಲದರ ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ. ಒಂದೊಂದು ಆರೋಪಗಳಿಗೂ ಒಂದೊಂದು ಸೆಕ್ಷನ್. ಕಿಡ್ನ್ಯಾಪೇ ಬೇರೆ, ಕೊಲೆನೇ ಬೇರೆ, ದರೋಡೆ, ಕಾನೂನು ಬಾಹಿರ ಚಟುವಟಿಕೆಗಳ ಸೆಕ್ಷನ್ ಕೂಡ ಹಾಕಿದ್ದಾರೆ. ಇವರು ತನಿಖೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇವ್ರಿಗೆ ಏನೇನು ಸಾಕ್ಷಿಗಳು ಸಿಕ್ತು, ಏನೇನು ನಡೆದಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಯಿತು. ಅದರ ಆಧಾರದ ಮೇಲೆ ಸೆಕ್ಷನ್ಸನ್ನು ಹಾಕಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್ ಕೋರ್ಟ್ಗೆ ಇವತ್ತು ಸಲ್ಲಿಕೆಯಾಗಿದೆ. ದರ್ಶನ್ ಮೊಬೈಲ್ CDR ರಿಪೋರ್ಟ್ ಕೂಡ ಮೆನ್ಷನ್ ಆಗಿದೆ. 231 ಸಾಕ್ಷಿಗಳು, ಟೋಟಲಿ 231 ಸಾಕ್ಷಿಗಳಿದ್ದಾರೆ. ಅದೆಲ್ಲವನ್ನ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಜಡ್ಜ್ ಮುಂದೆ 27 ಜನ 164 ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದು ಚಿಕ್ಕಣ್ಣ ಎಲ್ಲ ಸೇರಿದಂತೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿಯೂ ಯಾವ ಲೋಪದೋಷಗಳು ಆಗದ ರೀತಿಯಲ್ಲಿ ಚಾರ್ಜ್ ಶೀಟನ್ನು ತಯಾರು ಮಾಡಿದ್ದಾರೆ. ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್.